ಡಾಕ್ಟರ್ ಹೇಳಿದ್ರಿ ನೀವಾಗಲೇ ದಟ್ ಮಕ್ಕಳು ಯಾಕೆ ಹಠ ಮಾಡ್ತಾರೆ ಅನ್ನೋದನ್ನ. ಸೊ ಈ ಟ್ಯಾಂಟ್ರಮ್ಸ್ನ ರೆಡ್ಯೂಸ್ ಮಾಡಬೇಕು ನಾವು, ಮಕ್ಕಳಲ್ಲಿ ಹಠ ಕಮ್ಮಿ ಮಾಡಬೇಕು, ಅಳೋದನ್ನ ನಿಲ್ಲಿಸಬೇಕು ಅಂತ ಇದ್ದಾಗ ಬೀಯಿಂಗ್ ಅ ಪೇರೆಂಟ್ ಏನು ಮಾಡಬೇಕಾಗುತ್ತೆ ಡಾಕ್ಟರ್? ಈಗ ಟಾಯ್ಸ್ ಅಂತ ಬಂದಾಗ ಅದನ್ನು ಕೊಟ್ಟು ಸುಮ್ಮನೆ ಮಾಡಬೇಕು ಅಂದಾಗ ವಾಟ್ ಕೈಂಡ್ ಆಫ್ ಟಾಯ್ಸ್ ಅಥವಾ ಬೇರೆ ಏನು ಮಾಡಬಹುದು ಟು ರೆಡ್ಯೂಸ್ ದ್ಯಾಟ್? ಅಷ್ಟು ಮಕ್ಕಳು ಹೇಗೆ ಅಂತಂದರೆ ಅನ್ಸ್ಟ್ರಕ್ಚರ್ಡ್ ಆ್ಯಂಡ್ ಮೆಸಿ ಲರ್ನಿಂಗ್ ಮತ್ತು ಓಪನ್ ಎಂಡೆಡ್ ಗೇಮ್ಸ್ ಇದ್ದಾಗ ಅಂತ. ವಾಟ್ ಈಸ್ ಓಪನ್ ಎಂಡೆಡ್ ಗೇಮ್ಸು? ಈಗ ನೀವು ಒಂದು ಬ್ಯಾಟ್ರಿ ಆಪರೇಟೆಡ್ ಟಾಯ್ಸ್ನ ಇಟ್ಕೋತೀರ, ಅದಕ್ಕೊಂದು ಬಟನ್ ಪ್ರೆಸ್ ಮಾಡ್ತೀರಾ, ಅದು ಒಂದು ಸಾಂಗ್ನ ಸಿಂಗ್ ಮಾಡುತ್ತೆ, ಅಲ್ಲಿಗೆ ಮುಗೀತು. ಬ್ಯಾಟ್ರಿ ಖಾಲಿ ಆದಮೇಲೆ ಅದು ಆ ಟಾಯ್ಸು ಕೂಡ ಹೊರಟೋಗುತ್ತೆ. ದಟ್ ಇಸ್ ಅ ಕ್ಲೋಸ್ಡ್ ಎಂಡ್ ಟಾಯ್ಸ್. ಓಪನ್ ಎಂಡ್ ಬಂದಾಗ ಏನಾಗುತ್ತೆ, ನೀವು ಒಂದಷ್ಟು ಬ್ಲಾಕ್ಸ್ ಇಟ್ಕೊಂಡಿರ್ತೀರ, ಅದರಲ್ಲಿ ಬರೀ ಮನೆ ಒಂದನ್ನೇ ಕಟ್ಟೋದಲ್ಲ, ಅದ್ರಲ್ಲಿ ಬ್ರಿಡ್ಜ್ ಕಟ್ಬೋದು, ಅದರಲ್ಲಿ ಶಿಪ್ ಕಟ್ಬೋದು, ಆ ಥರ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಇರುತ್ತೆ. ಸೊ ಅಂಥ ಒಂದು ಇದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದಾಗ, ಓಪನ್ ಎಂಡ್ ಕಾನ್ಸೆಪ್ಟ್ ಬೇಸ್ಡ್ ಟಾಯ್ಸ್ ಅಥವಾ ಗೇಮ್ಸ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಮಕ್ಕಳಿಗೆ ಹೆಲ್ಪ್ ಮಾಡುತ್ತೆ. ಸೊ ಅಂದರೆ ಥಿಂಕ್ ಮಾಡೋದಕ್ಕೆ, ಇದು ಮಾಡೋದಕ್ಕೆ. ಟ್ಯಾಂಟ್ರಮ್ಸ್ ಅಂತ ಬಂದಾಗ ಏನಾಗುತ್ತೆ, ಮಕ್ಕಳಲ್ಲಿ ಕೆಲವು ಮಕ್ಕಳಲ್ಲಿ ಆಸ್ ಎ ಸೆಡ್ ಏಜ್ ಅಪ್ರಾಪ್ರಿಯೇಟ್ ವೇ ಆಫ್ ಎಕ್ಸ್ಪ್ರೆಷನ್ ವಾಟ್ ದೇ ಫೀಲ್ ಅನ್ನೋದನ್ನು ಅವ್ರಿಗೆ ಗೊತ್ತಿರೋದಿಲ್ಲ. ಅದರಲ್ಲಿ ನಾವು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಅಂತ ಇರ್ಬೋದು, ಹೈಪರ್ ಆಕ್ಟಿವಿಟಿ ಅಂತಲೂ ಇರ್ಬೋದು, ಅಥವಾ ಬಿಹೇವಿಯರಲ್ ಇಶ್ಯೂಸ್ ಅಂತ ಇರ್ಬೋದು. ಸೊ ಆ ಥರ ಇರೋ ಐಡೆಂಟಿಫೈ ಮಾಡೋಂಥ ಮಕ್ಕಳಿಗೆ ನೀವು ನಾನು ಚಾಕ್ಲೇಟ್ ಕೊಟ್ಬಿಟ್ರೆ ಅವ್ರು ನೆಕ್ಸ್ಟ್ ಟೈಮ್ ಅದನ್ನೇ ಕೇಳ್ತಾರೆ, ಕೊಡಲಿಲ್ಲ ಅಂತಂದಾಗ ಇನ್ನೂ ಜಾಸ್ತಿ ಜೋರು ಮಾಡ್ತಾರೆ. ಸೊ ಆ ಥರ ನೀವು ಅದರಿಂದ ನೀವು ಸುಮ್ಮನೆ ಹಾಕ್ಸೋದಕ್ಕೆ ಆಗೋದಿಲ್ಲ. ಅಂಥ ಒಂದು ಸೆಟ್ ಆಫ್ ಕಿಡ್ಸಿಗೆ ಪಿಡಿಯಾಟ್ರಿಕ್ ಕನ್ಸಲ್ಟೇಷನ್ನ ತೊಗೊಂಡು ಚೈಲ್ಡ್ ಡೆವಲಪ್ಮೆಂಟ್ ಥೆರಪಿಸ್ಟ್ನ ಹೆಲ್ಪ್ ತೊಗೊಂಡ್ರೆ ವಿ ಕ್ಯಾನ್ ಬ್ರಿಂಗ್ ಔಟ್ ದೋಸ್ ಕಿಡ್ಸ್. ಈಗ ಅದರ್ವೈಸ್ ಏಜ್ ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ ಆಗ್ತದೆ ಅನ್ನೋ ಮಕ್ಕಳಲ್ಲಿ ಯಾವಾಗಲೂ ಅಜ್ಜಿ ತಾತ ಇದ್ದಾಗ ಹೇಳ್ತಾರೆ, ನೀವು ಮಕ್ಕಳನ್ನ ಅದು ಇದು ಕೊಟ್ಟು ನೀವು ಅವ್ರಿಗೆ ಹಾಳು ಮಾಡ್ತಾ ಇದ್ದೀರಾ. ಅರ್ಥ ಏನಂತಂದರೆ, ಈಗ ಮಗು ಒಂದು ಕಾನ್ಸೆಪ್ಟಲ್ಲಿ ಇರುತ್ತೆ. ಸೊ ಯಾವಾಗ ನೀವು ಚಾಕ್ಲೇಟ್ ತಿಂದ್ರೇ ಅಥವಾ ಹೊರಗಡೆ ಕರ್ಕೊಂಡು ಹೋದ್ರೇ ನಿಮಗೆ ಸುಮ್ಮನಾಗಬೇಕು, ಇಲ್ಲಾಂದ್ರೆ ಅವ್ನು ಕೂಗಾಡ್ತಾನೆ, ಅರ್ಚಾಡ್ತಾನೆ ಅನ್ನೋ ಒಂದು ಕಾನ್ಸೆಪ್ಟನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ, ಪೇರೆಂಟ್ಸ್ದು ಪೇಷನ್ಸು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಸ್ ಎ ಸೆಡ್, ಕನ್ಸಿಸ್ಟೆನ್ಸಿ ಆಫ್ ಪೇರೆಂಟ್ಸ್ ಬಿಹೇವಿಯರ್ ಅಂತಂದರೆ, ಕೆಲವೊಂದು ಆ ಒಂದು ಸಿಚುವೇಶನ್ನ ತಪ್ಪಿಸೋದಕ್ಕೋಸ್ಕರ ನೀವೇನು ಇಂಟ್ರೊಡ್ಯೂಸ್ ಮಾಡ್ತೀರಾ ಅದು ಲಾಂಗ್ ಟರ್ಮಲ್ಲಿ ಮಗುಗೆ ಇಂಪ್ಯಾಕ್ಟ್ ಆಗಿ ಅದರಿಂದ ಮಗು ಓವರ್ ಎಕ್ಸ್ಪ್ರೆಷನ್ ಅಥವಾ ಓವರ್ ಸ್ಟಿಮ್ಯುಲೇಷನ್ ಆಗಿ ಟ್ಯಾಂಟ್ರಮ್ಸ್ ಅನ್ನೋ ಕಾನ್ಸೆಪ್ಟ್ ಅಥವಾ ವರ್ಡನ್ನ ನಾವು ಹೇಳ್ತೀವಿ.